ರಾಜ್ಯದ ಸುದ್ದಿಗಳತ್ತ ಗಮನ ಕೊಡೋದಾದ್ರೆ ಪ್ರಮುಖವಾಗಿ ರಾಜ್ಯದಲ್ಲಿ ದೊಡ್ಡ ಮಟ್ಟದ ಸದ್ದು ಸುದ್ದಿಗೆ ಕಾರಣ ಆಗಿರುವಂತಹ ವಿಚಾರ ಅಂದ್ರೆ ಸ್ವಯಂ ಘೋಷಿತ ದೇವಮಾನವ ಮಲ್ಲಿಕಾರ್ಜುನ ಮುತ್ಯ ಮೇಲೆ ದಾಖಲಾಗಿರುವ ಪೋಕ್ಸೋ ಪ್ರಕರಣ. ನಾಪತ್ತೆಯಾಗಿದ್ರು ಮಲ್ಲಿಕಾರ್ಜುನ ಮುತ್ಯ ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ ಅಂತೆಲ್ಲ ಮಾತಾಡ್ತಾ ಇದ್ವಿ. ಈಗ ಅಜ್ಞಾತ ಸ್ಥಳದಿಂದಲೇ ಜಾಮೀನು ಕೋರಿ ಅರ್ಜಿ ಸಲ್ಲಿಕೆ ಮಾಡಿದ್ದಾರಂತೆ. ಮಲ್ಲಿಕಾರ್ಜುನ ಮುತ್ಯ ವಿರುದ್ಧ ಪೋಕ್ಸೋ ಕೇಸ್ ದಾಖಲಾಗಿದೆ. ಇವತ್ತು ಮಲ್ಲಿಕಾರ್ಜುನ ಮುತ್ಯ ಅವರ ಭವಿಷ್ಯ ಕೂಡ ನಿರ್ಧಾರ ಆಗುತ್ತೆ ಅಂತ ಅಪ್ರಾಪ್ತ ಬಾಲಿಕೆಯ ಮೇಲೆ ಅನುಚಿತವಾಗಿ ವರ್ತನೆ ಮಾಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಜ್ಞಾತ ಸ್ಥಳದಲ್ಲೇ ಕೂತ್ಕೊಂಡು ಜಾಮೀನಿಗಾಗಿ ಅರ್ಜಿ. ಯಾದಗಿರಿಯ ಯಮನೂರಪ್ಪ ಮುತ್ಯ ಮಠದ ಪೀಠಾಧಿಪತಿ. ಪೊಲೀಸರು ತಲಾಶ್ ಮಾಡಿದ್ರು ಕೂಡ ಈ ಕ್ಷಣಕ್ಕೂ ಕೈಗೆ ಸಿಗ್ತಾ ಇಲ್ಲ ಮುತ್ಯ. ಅಜ್ಞಾತ ಸ್ಥಳದಿಂದಲೇ ವಕೀಲರನ್ನ ಸಂಪರ್ಕ ಮಾಡಿ ನಿರೀಕ್ಷಣಾ ಜಾಮೀನಿಗಾಗಿ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಕಲಬುರಗಿ ಹೈಕೋರ್ಟ್ ಪೀಠದಲ್ಲಿ ಇವತ್ತು ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ ನಡೆಯುತ್ತೆ. ವಿಚಾರಣೆಗೆ ಹಾಜರಾಗುವಂತೆ ಮುತ್ಯಾಗೆ ನೋಟಿಸ್ ಕೊಟ್ಟಿದ್ರು ಪೊಲೀಸರು. ಬಟ್ ನೋಟಿಸ್ ಸಿಕ್ಕರೂ ಕೂಡ ವಿಚಾರಣೆಗೆ ಹಾಜರಾಗಿಲ್ಲ. ಹಂಗಾಗಿ ಮುತ್ಯ ಅವರ ಸಹೋದರನಿಗೂ ಕೂಡ ನೋಟಿಸ್ ಕೊಟ್ಟಿದ್ರು. ಪೊಲೀಸರ ವಿಚಾರಣೆಗೆ ಹಾಜರಾಗದೆ ಮುತ್ಯ ಕಳ್ಳಾಟ ಮಾಡ್ತಿದ್ದಾರೆ ಅಜ್ಞಾತ ಸ್ಥಳದಲ್ಲಿ. ಮತ್ತೆ ಗೋಕಿ ಪೊಲೀಸರಿಂದ ಎರಡನೇ ನೋಟಿಸ್ ಇಶ್ಯೂ ಆಗಿದೆ. ಮಲ್ಲಿಕಾರ್ಜುನ ಮುತ್ಯಾಗೆ ವಿಚಾರಣೆಗೆ ಬರಬೇಕು ಅಂತ. ತಪ್ಪು ಮಾಡಿಲ್ಲ ಅಂತಲೇ ಅಜ್ಞಾತ ಸ್ಥಳದಿಂದ ಒಂದು ವಿಡಿಯೋ ಹರಿಬಿಡೋದು, ಅಲ್ಲಿಂದ ವಕೀಲರನ್ನ ಸಂಪರ್ಕ ಮಾಡೋದು, ಅಲ್ಲಿಂದನೇ ನಿರೀಕ್ಷಣಾ ಜಾಮೀನಿಗಾಗಿ ಅರ್ಜಿ ಸಲ್ಲಿಕೆ ಮಾಡ್ತಿದ್ದಾರೆ ಅಂತ ಅಂದ್ರೆ ಯಾಕೆ ಪೊಲೀಸರ ಭಯಾನ, ಬಂಧನದ ಭೀತಿ ಅವರನ್ನ ಕಾಡ್ತಿದೆಯಾ? ಇದೆಲ್ಲವೂ ಕೂಡ ಪ್ರಶ್ನೆ ಇದೆ. ಹಂಗಾಗಿ ಇವತ್ತು ಅವರ ಜಾಮೀನು ಭವಿಷ್ಯ ನಿರ್ಧಾರ ಆಗುತ್ತೆ. ಇಫ್ ಸಪೋಸ್ ನಿರೀಕ್ಷಣಾ ಜಾಮೀನು ಸಿಗದೆ ಹೋದ್ರೆ ಮಲ್ಲಿಕಾರ್ಜುನ ಮುತ್ಯ ಅವರನ್ನ ಯಾವ ಕ್ಷಣಕ್ಕಾದ್ರೂ ಬಂಧಿಸುವ ಸಾಧ್ಯತೆ ಇರುತ್ತೆ. ಕಾರಣ ಒಂದಲ್ಲ ಎರಡನೇ ಬಾರಿ ನೋಟಿಸ್ ಇಶ್ಯೂ ಮಾಡಿದ್ದಾರೆ. ನೋಟಿಸ್ಗೆ ಉತ್ತರ ಕೊಡದೆ ಹೋದ್ರೆ, ವಿಚಾರಣೆಗೆ ಹಾಜರಾಗದೆ ಹೋದ್ರೆ ಅವರ ಬಂಧನ ಆಗುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಕಾರಣ ದಾಖಲಾಗಿರೋದು ಪೋಕ್ಸೋ ಪ್ರಕರಣ.